ಗಂಡ ಅಭಿನಯ ಮಾಡಿದ ಫಿಲಿಮ್ 3 ವೀಕ್ಸ್ ಚೆನ್ನಾಗಿ ಓಡ್ತಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಫಿಲಮ್ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ ಬಂದು ನೋಡ್ತಿದ್ದಾರೆ. ಖುಷಿ ಆಗ್ತಿದೆ. ಎಲ್ಲೋ ಒಂದು ಕಡೆ ನೋಡಿದ್ಯಾ ಅವರೇ ಮೂವಿ ನೋಡೋಕ್ಕಾಗಿಲ್ಲ ಅಂತ? ಹೌದು, ಅವರು ಇದುವರೆಗೂ ಮೂವಿನೇ ನೋಡಿಲ್ಲ. ಎಲ್ಲೋ ಒಂದು ಕಡೆ ದುಃಖ ಇದೆ. ಆ್ಯಕ್ಚುಲಿ ನಿನ್ನೆ ರಿಲೀಸ್ ಆಗಿದ್ದಾರೆ. ಸೊ ಇವತ್ತು ನೋಡ್ತೀವಿ ಅಂತ ಏನೋ ಹೇಳಿದ್ರಂತೆ. ಸೊ ಅದ್ರ ಬಗ್ಗೆ ಹೇಳಿದ್ರು ನೋಡ್ತೀನಿ ಅಂತ. ಕೆಲವೊಂದು ಕಾರಣಗಳಿಂದ ಬೇಡ ಅಂತಂದರು. ಅದಕ್ಕೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅವರ ಫಸ್ಟ್ ಫಿಲಿಮ್ಗೆ ಬರ್ತಿರೋದು ನಿಮಗೆ ಹೇಗೆ ಅನಿಸುತ್ತೆ? ಸರ್, ಇದನ್ನು ಏನಂತ ಹೇಳೋದು ಸರ್, ಇಂಥ ಟೈಮಲ್ಲಿ ಬೇಕಿತ್ತ? ಅವರೂ ಕಲಾವಿದರು ತಾನೆ, ಅದಕ್ಕೂ ಇಂಥ ಟೈಮಲ್ಲಿ ಬೇಡವಾಗಿತ್ತು. ಆಮೇಲೂ ಬೇಕಾದ್ರೆ ಮಾಡ್ಬೋದಾಗಿತ್ತು. ಪಾಪ ಫಸ್ಟು ಮೂವಿ ಮಾಡಿದ್ದಾರೆ, ಅವರೇ ನೋಡಿಲ್ಲ ಅಂದಾಗ ಸರ್ ದುಃಖ ಇದೆ. ನೀವು ಥಿಯೇಟ್ರಲ್ಲಿ ಭಾವುಕರಾಗಿದ್ದು ನೋಡಿದ್ವಿ, ಮತ್ತು ನಿಮ್ಮ ಎಷ್ಟು ನೋವಿದೆ ಅಂತ ನಮಗೆ ಗೊತ್ತು. ಆದರೆ ಗಂಡನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು ಸರ್. ನಾವು ಎಲ್ಲ ರಿಯಾಲಿಟಿ ಶೋನಲ್ಲೆಲ್ಲ ಏನೋ ಒಂದು ಕಾಮಿಡಿ ಮ್ಯಾನಾಗಿ ಕಾಣಿಸ್ಕೊತಾ ಇದ್ರು, ಏನೋ ಒಂಥರ ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರಲ್ಲೆಲ್ಲ ಮಾಡ್ತಾರೆ. ಈ ದೊಡ್ಡ ಸ್ಕ್ರೀನಲ್ಲಿ ಅದು ಹೀರೋಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಇದೆ ಸರ್. ಅದಕ್ಕೆ ತುಂಬ ಡೆಡಿಕೇಶನ್ ಮಾಡಿದ್ದಾರೆ. ಒಂದು ಜಿಮ್ ಆದರೂ ಆಯಿತು, ಅದಕ್ಕೋಸ್ಕರ ಏನೇನು ಪ್ರೊಸೆಸ್ ಬೇಕೋ ಅದೆಲ್ಲ ಮಾಡಿದ್ದಾರೆ ಸರ್. ತುಂಬ ಖುಷಿ ಆಯಿತು. ಮೇಡಮ್, ಈ ಕಾಂಟ್ರವರ್ಸಿ ಆದಾಗ ನಿಮ್ಗೆ ಗೊತ್ತಿತ್ತಾ ಇದು ಪರ್ಪೋಸ್ ಆಗಿ ರಿಲೀಸ್ ಡೇಟ್ ದಿನನೇ ಆಗತ್ತಂತ ನಿಮ್ಗೆ ಗೊತ್ತಿತ್ತಾ ಮೇಡಮ್? ಇಲ್ಲ ಸರ್, ಗೊತ್ತಿರಲಿಲ್ಲ. ಇನ್ನೇನು ರಿಲೀಸ್ ಆಗಬೇಕು ಅಂತಂದ್ರೆ ಮನೋರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ, ಇದು ಲೇಡಿ ಡಾನ್ ಅವ್ರು ಮಾಡಿರುವಂತ ನನಗೆ ಗೊತ್ತಿರುವಂತ. ನಿಮಗೇನಾದರೂ ಗೊತ್ತಿತ್ತಾ? ಇಲ್ಲ ಇಲ್ಲ, ಗೊತ್ತಿರಲಿಲ್ಲ. ಮತ್ತೆ ಭೇಟಿ ಆಗಿದೆ ನೆನ್ನೆ ರಿಲೀಸ್ ಆದಾಗ. ಹೌದು ಸರ್, ಭೇಟಿ ಆಗಿದೆ. ಚೆನ್ನಾಗಿದ್ದಾರೆ, ಆರೋಗ್ಯ ಎಲ್ಲ ಹೇಗಿದೆ ಸರ್? ಆರೋಗ್ಯ ತುಂಬ ಇದಾಗಿದೆ. ಫುಡ್ ಪಾಯ್ಸನ್ ಎಲ್ಲ ಆಗಿತ್ತು, ತುಂಬ ವೀಕ್ ಆಗಿದ್ದಾರೆ. ನಮ್ಮ ಕೊನೆಯದಾಗಿ ಜನರಿಗೆ ಏನು ಹೇಳ್ತೀವಿ, ಅಂದರೆ ಆಡಿಯನ್ಸ್ಗೆ ಏನು ಹೇಳ್ತೀವಿ? ಆಡಿಯನ್ಸ್ಗೆ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ, ಚೆನ್ನಾಗಿದೆ, ಒಳ್ಳೆ ಮೂವಿ ಮಾಡಿದ್ದಾರೆ, ಬಂದು ನೋಡಿ. ನೀವು